ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ಗೂಗಲ್ ಸೀಟ್ನಲ್ಲಿ ಫಿಲ್ಟರ್ ಫಾರ್ಮುಲಾ ಬಳಸ್ಕೊಂಡು ಯಾವ ರೀತಿ ಡೇಟಾವನ್ನ ಫಿಲ್ಟರಿಂಗ್ ಮಾಡ್ಕೊಳ್ಳೋದು ಅಂತೇಳಿ ತಿಳಿಸ್ತಾ ಇದ್ದೀನಿ. ಸೊ ವಿಡಿಯೋನ ಎಂಡ್ ತನಕ ನೋಡ್ಕೊಳ್ಳಿ. ಓಕೆ, ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಜು ಬರುವಂತ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಹೆಲ್ಪ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಹೆಲ್ಪ್ ಅಂತಂದ್ರೆ ಡಿಸ್ಲೈಕ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೋಡ್ಕೊಳ್ಳಿ, ಒಂದು ಪರ್ಟಿಕ್ಯುಲರ್ ಡೇಟಾ ಇದೆ. ಈ ಡೇಟಾನಲ್ಲಿಂದ ನಾವು ಏನು ಮಾಡ್ಕೊಳ್ಳೋಣ, ಇಲ್ಲಿ ಡೇಟಾ ವ್ಯಾಲಿಡೇಷನ್ ಅಪ್ಲೈ ಮಾಡ್ಕೊಂಡಿದ್ದೀನಿ. ಗೂಗಲ್ ಸೀಟ್ನಲ್ಲಿ ಯಾವ ರೀತಿ ಡೇಟಾ ವ್ಯಾಲಿಡೇಷನ್ ಅಪ್ಲೈ ಮಾಡ್ಕೊಳ್ಳಪ್ಪ ಅಂತಂದ್ರೆ ಗೊತ್ತಿಲ್ಲ ಅಂತಂದ್ರೆ ಸಿಂಪ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡ್ಕೊಳ್ಳಿ. ಓಕೆ, ನೋಡ್ಕೊಳ್ಳಿ, ಇಲ್ಲಿ ಡೇಟಾ ವ್ಯಾಲಿಡೇಷನ್ ಇದೆ. ಓಕೆನಾ, ಒಂದು ಆರ್ ಏನಿದಾವ, ಒಂದು 5 ಸಿಟೀಸ್ ಗಳಿವೆ. ಓಕೆ, ಈ ಸಿಟಿಗಳಿಂದ ಯಾವುದೇ ಒಂದು ಪರ್ಟಿಕ್ಯುಲರ್ ಸಿಟಿ ಇಲ್ಲಿ ವ್ಯಾಲಿಡೇಷನ್ ಆಗಿ ತಗೊಂಡಪ್ಪ ಅಂತಂದ್ರೆ ಈ ತರ ಆದಾದ್ಮೇಲೆ ಇಲ್ಲಿ ಸಿಟಿ ಇರುವಂತ ಟೋಟಲ್ ನೇಮ್ಸ್ ಆಗಿರ್ಬೋದು, ಡಿಸೈನೇಷನ್ ಆಗಿರ್ಬೋದು, ಅದ್ರ ಜೊತೆಗೆ ಸ್ಯಾಲರಿ ಇರುವಂತ ಎಲ್ಲಾ ವ್ಯಾಲ್ಯೂಗಳು ಏನಾಗಿರ್ಬೇಕು ನಮ್ಗೆ ಇಲ್ಲಿ ಶೋ ಆಗ್ಬೇಕು. ಓಕೆ, ಅದಕ್ಕಾಗಿ ಏನ್ ಮಾಡ್ಕೊಳ್ಳೋಣ, ಮೊದಲಿಗೆ ಇಲ್ಲಿ ನೇಮ್ಸ್ ಇದೆಲ್ಲ, ಸೊ ಇಲ್ಲಿ ನೇಮ್ಸ್ ಅನ್ನ ಹೆಡ್ಡಿಂಗ್ ಕೊಡೋಣ. ನಮಗೆ ಆಮೇಲೆ ಏನಂತೇಳಿ ಗೊತ್ತಾಗಲ್ಲ. ಓಕೆ, ಅದೇ ರೀತಿ ಡಿಸೈನೇಷನ್, ಸಿಟಿ, ನೆಕ್ಸ್ಟ್ ಏನಪ್ಪಾ ಸ್ಯಾಲರಿ. ಓಕೆ, ಇವಾಗ ಏನ್ ಮಾಡ್ಕೊಳ್ಳೋಣ, ಇಲ್ಲಿ ನೋಡ್ಕೊಳ್ಬಹುದು ಮುಂಬೈ ಸೆಲೆಕ್ಟ್ ಇದೆ. ಓಕೆ, ಇವಾಗ ಒಂದು ನೇಮ್ಸ್ ಕೆಳಗಿನ ಸೆಲ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಆಲ್ರೆಡಿ ಸೆಲೆಕ್ಟ್ ಇದೆ ನಂದು. ಈಜ್ವಲ್ ಟು ಕೊಡೋಣ. ಈಜ್ವಲ್ ಟು ಕೊಟ್ಟಾದ್ಮೇಲೆ ಫಿಲ್ಟರ್ ಫಾರ್ಮುಲಾನ ಅಪ್ಲೈ ಮಾಡ್ಕೊಳ್ಳೋಣ. ಫಿಲ್ಟರ್ ಅಪ್ಲೈ ಆದ್ಮೇಲೆ ರೇಂಜ್ ಕೇಳ್ತಿದೆ. ರೇಂಜ್ ಏನ್ ಮಾಡ್ಕೊಳ್ಬೇಕು, ನಮ್ಮ ಪೂರ್ತಿ ಡೇಟಾ ರೇಂಜ್ ಅನ್ನ ಕೊಡಬೇಕು. ಓಕೆ, ಪೂರ್ತಿ ಡೇಟಾ ರೇಂಜ್ ಅನ್ನ ಕೊಡೋಣ. ಕಾಮಾ ಕೊಡೋಣ. ಕಾಮಾ ಕೊಟ್ಟಾದ್ಮೇಲೆ ಕಂಡೀಷನ್ ಕೇಳ್ತಿದೆ. ನಾವು ಎದರದ ಆಧಾರದ ಮೇಲೆ ಫಾರ್ಮ್ಯಾಟಿಂಗ್ ಮಾಡ್ಕೊಳ್ತಿದೀವಿ ಅಥವಾ ಫಿಲ್ಟರಿಂಗ್ ಮಾಡ್ಕೊಳ್ತಿದೀವಿ, ಒಂದು ಸಿಟಿ ಆಧಾರದ ಮೇಲೆ, ರೈಟ್. ಅದಕ್ಕಾಗಿ ಸಿಟಿ ಇರುವಂತ ಫುಲ್ ಕಾಲಮ್ ನ ಕಂಡೀಷನ್ ಆಗಿ ಕೊಡೋಣ. ಓಕೆ, ಇವಾಗ ಈಜ್ವಲ್ ಟು ಕೊಟ್ಬಿಟ್ಟು ಈ ಸಿಟಿ ಎದಕ್ಕೆ ಈಕ್ವಲ್ ಇದ್ರೆ ಒಂದು ಇದಕ್ಕೆ, ಓಕೆ, ಈ ಸೆಲ್ ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಅಂದ್ರೆ ಇದು ಈಕ್ವಲ್ ಇತ್ತಪ್ಪ ಅಂದ್ರೆ ಇದರ ಎಲ್ಲ ಡೇಟಾನು ಶೋ ಮಾಡುತ್ತೆ. ಓಕೆ, ಎಂಟರ್ ಇಟ್ ಮಾಡ್ಕೊಳ್ಳೋಣ. ನೋಡ್ಕೊಳ್ಬಹುದು, ಒಂದು ಮುಂಬೈ ಇರುವಂತ ಸಿಟಿನಲ್ಲಿ ಎಷ್ಟು ಒಂದು ಎಂಪ್ಲಾಯೀಸ್ ಗಳಿದಾರಲ್ಲ, ಅವ್ರ ನೇಮ್, ಅವ್ರ ಡಿಸೈಗ್ನೇಷನ್, ಅದರ ಜೊತೆಗೆ ಅವ್ರ ಸ್ಯಾಲರಿ ಕೂಡ ಶೋ ಆಗ್ತದೆ. ಇವಾಗ ಸಡನ್ ಆಗಿ ಇದು ನಮ್ಮ ಮುಂಬೈ ನೋಡೋದು ಬೇಡ, ಕೋಲ್ಕತ್ತಾ ನೋಡ್ಕೊಳ್ಬೇಕಂತಂದ್ರೆ ಇಲ್ಲಿ ನೋಡ್ಕೊಳ್ಬಹುದು, ಕೋಲ್ಕತ್ತಾದು ಇಲ್ಲಿ ಕೆಳಗಡೆ ಶೋ ಆಗ್ತದೆ, ರೈಟ್. ಏನಪ್ಪಾ ನೇಮ್ಸ್, ಇವು 3 ಮಂದಿ ಇದಾರ, ಅವ್ರದ್ದು ಡಿಸೈಗ್ನೇಷನ್ ಏನೇನಿದೆ, ಸಿಟಿ ಅಂತ ಕೋಲ್ಕತ್ತಾ ಇರುತ್ತೆ, ಸ್ಯಾಲರಿ ಕೂಡ ಏನೇನಿದೆ ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ಸ್ ಶೋ ಮಾಡ್ತದೆ. ಓಕೆ, ಅದೇ ರೀತಿ ಲಾಸ್ಟ್ ಒಂದು ನಮ್ದು ಏನ್ ನೋಡ್ಕೊಳ್ಳೋಣ, ಮೈಸೂರು ನೋಡ್ಕೊಳ್ಳೋಣ. ಮೈಸೂರು ನೋಡ್ಕೊಳ್ಬಹುದು, ಮೈಸೂರು ಸಿಟಿನಲ್ಲಿ ಎಷ್ಟಿದಾರ, ಒಂದು ಎಂಪ್ಲಾಯೀಸ್, ಒಂದು 5 ಮಂದಿ ಎಂಪ್ಲಾಯೀಸ್ ಇದಾರೆ, ಅವ್ರ ಡಿಸೈಗ್ನೇಷನ್ ಇವೆ ಮತ್ತೆ ಅವ್ರ ಸ್ಯಾಲರಿ ಕೂಡ ಇಲ್ಲಿ ಶೋ ಆಗ್ತದೆ, ರೈಟ್. ಈ ತರ ನೀವು ಕೂಡ ಸೀಟ್ ಬಳಸ್ಕೊಂಡು ಫಿಲ್ಟರಿಂಗ್ ಮಾಡ್ಕೊಳ್ಬಹುದು ಡೇಟಾವನ್ನ. ಓಕೆ, ಎಕ್ಸೆಲ್ ನಲ್ಲಿ ಯಾಕೆ ನಾ ಈ ಟ್ಯುಟೋರಿಯಲ್ ಮಾಡಲಿಲ್ಲಪ್ಪ ಅಂತಂದ್ರೆ ನಾನು ಎಕ್ಸೆಲ್ ವರ್ಷನ್ ನಲ್ಲಿ ಫಿಲ್ಟರಿಂಗ್ ಫಾರ್ಮುಲಾ ಅಥವಾ ಫಿಲ್ಟರ್ ಫಾರ್ಮುಲಾ ಅವೈಲೇಬಲ್ ಇಲ್ಲ. ಓಕೆನಾ, ಅದಕ್ಕಾಗಿ ಬೆಸ್ಟ್ ಆಪ್ಷನ್ ಗೂಗಲ್ ಸೀಟ್ ನಲ್ಲಿ ಬಂದ್ಬಿಟ್ಟು ಟ್ಯುಟೋರಿಯಲ್ ತೋರಿಸಿದ್ದೀನಿ. ಓಕೆ, ವಿಡಿಯೋ ಹೆಲ್ಪ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ, ಹೆಲ್ಪ್ ಅಂತಂದ್ರೆ ಡಿಸ್ಲೈಕ್ ಮಾಡಿ ಫ್ರೆಂಡ್ಸ್. ಬಟ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಾಜು ಬರುವಂತ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ.